ಸೊ ನೋಡಕ್ಕೆ ಅಟ್ರಾಕ್ಟಿವ್ ಆಗಿ ಎತ್ತರವಾಗಿರೋ ಆ ಹುಡುಗನ ಕಣ್ಣಲ್ಲಿ ಒಂದು ಕನ್ಸಿತ್ತು, ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಛಲ ಇತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಪರಿಶ್ರಮದ ಮೇಲೆ ನಂಬಿಕೆ ಇತ್ತು. ತನ್ನ ತಂದೆಯಿಂದ ಸಿನಿಮಾಗೆ ಒಂದ್ ನಂಟಿತ್ತು, ಆದ್ರೂ ಜವಾಬ್ದಾರಿಗಳಿಂದ ಕೆಲಸ ಮಾಡೋ ಪರಿಸ್ಥಿತಿ ಇತ್ತು. ಹಾಲ್ ಹಾಕೋದಾಗಿರ್ಬೋದು, ಪೇಪರ್ ಮಾರೋದಾಗಿರ್ಬೋದು, ಶೂಟಿಂಗ್ ಸೆಟ್ ಅಲ್ಲಿ ಎಲ್ಲಾ ತರದ ಕೆಲಸಗಳನ್ನ ನಿರ್ವಹಿಸ್ತಿದ್ರು. ಒಳ್ಳೆ ಕೆಲಸ ಮಾಡಿ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಓದಿಲ್ಲ ಅನ್ನೋ ಕೊರಗು ಒಂದ್ ಕಡೆ. ಕೊನೆಗೂ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಒಪ್ಕೊಂಡು ನಟಿಸ್ತಾ ಬಂದ್ರು. ಸೊ ಒಂದ್ಸಲ ಸ್ಟಾರ್ ಆಕ್ಟರ್ಸ್ ದುಡ್ಡಿನ ಮ್ಯಾಟರ್ ಅಲ್ಲಿ 7 ಸಿನಿಮಾಗಳನ್ನ ರಿಜೆಕ್ಟ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ದರ್ಶನ್ ಅವರು ಈ ಎಲ್ಲಾ ಸಿನಿಮಾಗಳನ್ನ ಆಕ್ಟ್ ಮಾಡಕ್ಕೆ ಒಪ್ಕೊಂತಾರೆ, ಅದು ಕೂಡ ಬರೀ 1 ಲಕ್ಷ ರೂಪಾಯಿಗೆ. ಸೊ ದರ್ಶನ್ ಅವರು ಆವಾಗ ದುಡ್ಡು ನೋಡ್ಲಿಲ್ಲ, ಅವಕಾಶ ನೋಡಿದ್ರು. ಆ ಅವಕಾಶನೇ ದರ್ಶನ್ ಅವ್ರಿಗೆ ಇವಾಗ ಒಂದ್ ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆಯೋ ರೇಂಜ್ ಒಯ್ದಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಹೆದರ್ದೇ ಇರೋ ಹೀರೋ ಅಂದ್ರೆ ಅದು ದರ್ಶನ್. ಅವ್ರು ಕೊಡೋ ಉತ್ತರಕ್ಕೆ ಮೀಡಿಯಾದವ್ರು ಪ್ರಶ್ನೆ ಕೇಳಕ್ಕೂ ಹೆದರ್ಬೇಕು. ಲಾಯಲ್ ಫ್ಯಾನ್ಸ್ ಅಂತ ಬಂದ್ರೆ RCB ಫಸ್ಟ್, ಸೆಕೆಂಡ್ ದರ್ಶನ್ ಅಭಿಮಾನಿಗಳೇ. ಏನಕ್ಕಪ್ಪ ಅಂದ್ರೆ ಯಾವ ಸಿಚುವೇಶನ್ ಅಲ್ಲೂ ಕೂಡ ದರ್ಶನ್ ಅವ್ರನ್ನ ಬಿಟ್ಕೊಡಲ್ಲ. ಸೊ ಕಷ್ಟ ಅನ್ನೋದು ಯಾವಾಗ ಹೆಂಗ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಆ ಸಿಚುವೇಶನ್ ಅಲ್ಲಿ ನಮ್ ಜೊತೆ ನಿಂತು ಧೈರ್ಯ ಹೇಳೋರೆ ನಿಜವಾಗ್ಲೂ ನಮ್ಮವರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ ಫ್ರೆಂಡ್ ಕೂಡ ದರ್ಶನ್ ಅವ್ರ ಫ್ಯಾನ್ ಆಗಿದ್ರೆ ಅವ್ರಿಗೆ ಶೇರ್ ಮಾಡಿ.